ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ನಂದು ಕೆಲಸ ಎಲ್ಲ ಬೇಗನೆ ಮುಗಿದಿದೆ. ಯಾಕಂದರೆ ನಾನು ಒಂದು ಟೆಂಪಲ್ಗೆ ಹೋಗ್ಬೇಕು ಫ್ರೆಂಡ್ಸ್. ಅಲ್ಲಿಗೆ ಹೋದಾಗ ನಿಮಗೆ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ನಾನಿವತ್ತು ಸಿಹಿ ಪೊಂಗಲ್ನ ಮಾಡಿದ್ದೀನಿ. ಸಿಹಿ ಪೊಂಗಲ್ ಅಂದರೆ ಏನೇನು ಹಾಕಿದ್ದೀನಿ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ತೆಂಗಿನಕಾಯಿ. ನಿಮಗೆ ಇದನ್ನು ಮಾಡೋಕ್ಕೆ ಏನಿಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಬೋದು. ಅಕ್ಕಿ ಮತ್ತು ಬೆಲ್ಲ, ಕುಕ್ಕರ್ಗೆ ತೆಂಗಿನಕಾಯಿ ಮತ್ತು ಏಲಕ್ಕಿ ಇದನ್ನೆಲ್ಲ ಇಟ್ಬಿಟ್ಟು ಕ್ಲೀನಾಗಿ ತುರಿದು ಹಾಕ್ಬಿಟ್ಟು ಅದನ್ನು ಕುಕ್ಕರ್ ವಿಷಲ್ 2 ವಿಷಲ್ 3 ವಿಷಲ್ ಕೂಗಿಸಿದ್ರೆ ಸಿಹಿ ಪೊಂಗಲ್ಲು ರೆಡಿಯಾಗೋಗುತ್ತೆ. ಇನ್ನು ಫ್ರೆಂಡ್ಸ್, ನಾಷ್ಟ ಬಂದು ಇವತ್ತು ರೈಸ್ ಇತ್ತು ಅಂತ ನನ್ನ ಮಗಳೇ ಚಿತ್ರಾನ್ನ ಮಾಡಿದ್ದಾಳೆ, ನಾನು ಮಾಡಲಿಲ್ಲ. ನಮ್ಮ ಮನೇಲಿ ಚಿತ್ರಾನ್ನಕ್ಕೆ ಕಲ್ಲರ್ ಹಾಕಲ್ಲ. ಯಾಕೆ ಅಂದರೆ ಕಲ್ಲರ್ ಹಾಕಿದ್ರೆ ಯಾರು ತಿನ್ನಲ್ವಲ್ಲ ಅಂತ ವೈಟ್ನೇ ಮಾಡೋದವಳು. ಇನ್ನು ಫ್ರೆಂಡ್ಸ್, ಸ್ವಲ್ಪ ಖಾರ ಆವಾಗಲೇ ನನಗೆ ಕೊಟ್ಟಿದ್ಲು ಅಂತೂ ಖಾರ ಆಗಿತ್ತು. ಆಮೇಲೆ ಏನಾಯ್ತದೋ ನನಗೆ ಗೊತ್ತಿಲ್ಲ. ಈಗ ಆಲ್ರೆಡಿ ನನಗೂ ತಟ್ಟೆಗೆ ರೆಡಿ ಮಾಡೋಳೆ. ನಾನೀಗ ಪೂಜೆ ಮಾಡಿ ತಿಂತೀನಿ ಫ್ರೆಂಡ್ಸ್. ಬನ್ನಿ, ಪೂಜೆ ಮಾಡುವಾಗ ನಾನು ಪೂಜೆ ಎಲ್ಲ ಯಾವ ರೀತಿ ಮಾಡಿದೆ, ಏನೆಲ್ಲ ಆಯಿತು ಅಂತ ನಿಮಗೆ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬನ್ನಿ ಈಗ ಪೂಜೆ ಹೆಂಗೆ ಅಂತ ರೆಡಿ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೇನು ಆಲ್ರೆಡಿ ನಮಸ್ಕಾರ ಫಸ್ಟ್ ಹೇಳಿದ್ನಲ್ಲ ಫ್ರೆಂಡ್ಸ್. ಬನ್ನಿ, ನನ್ನ 3ನೇ ದಿನದ ಪೂಜೆ ನೋಡಿದ್ರಲ್ಲ. ಇವತ್ತಿಗೆ ಫ್ರೆಂಡ್ಸ್ ಪೂಜೆ ನಮ್ಮ ಮನೇಲಿ ಮುಗೀತು. ಇನ್ನು ಫ್ರೆಂಡ್ಸ್, ಈ ಸಾಂಬ್ರಾಣಿದು ಹೊಗೆ ಅಷ್ಟೊಂದು ನಿಮಗೆಲ್ಲ ಕಾಣಿಸ್ತಾ ಇರೋದು. ಯಾಕೆ ಅಂದರೆ ಫ್ರೆಂಡ್ಸ್, ಈಗಲೇ ಸಾಂಬ್ರಾಣಿ ಎಲ್ಲ ಹಾಕ್ತೆ. ಇನ್ನು ಫ್ರೆಂಡ್ಸ್, ನಾನು ಒಂದು ಟೆಂಪಲ್ಗೆ ಹೋಗಬೇಕು. ಅದಕ್ಕೋಸ್ಕರ ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ. ಇನ್ನು ಸ್ಯಾರಿ ಹಾಕೊಳ್ಳೋಣ ಅಂತ ಇದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಈ ಡ್ರೆಸ್ಸಲ್ಲೇ ಏನು ನಾನು ಹೋಗಲ್ಲ ಫ್ರೆಂಡ್ಸ್. ಈಗ ಪೂಜೆ ಮಾಡಿದ್ನಲ್ಲ, ಪೂಜೆ ಮಾಡೋಕ್ಕೋಸ್ಕರ ನಾನು ಇದನ್ನು ಹಂಗೆ ಡ್ರೆಸ್ನ ವೇರ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಪೂಜೆ ಯಾವ ರೀತಿ ಕಾಣಿಸ್ತಾ ಇದೆ ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್. ಬನ್ನಿ, ನಾನು ಎಡೆಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಬೆಲ್ಲದನ್ನ ಮಾಡಿದ್ದೀನಿ. ಇವತ್ತು ಬೆಲ್ಲದ ರೈಸ್ ಮಾಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ದೇವ್ರಿಗೆ ನಾವು ಯಾವಾಗಲೂ ಒಂದೇ ಥರ ಮಾಡ್ತಿರ್ತೀವಲ್ಲ. ಬನ್ನಿ, ವೀಡಿಯೋ ಸರಿ ಮಾಡ್ಕೊತೀನಿ ಮೊಬೈಲ್. ಯಾವಾಗಲೂ ದೇವ್ರಿಗೆ ಫ್ರೆಂಡ್ಸ್ ನೋಡಿ, ಮೊನ್ನೆ ದಿವಸ ನಾನು ಏನು ಮಾಡಿದ್ದೆ, ಒಬ್ಬಟ್ಟು ಮಾಡಿದ್ದೆ ಮತ್ತು ಪೊಂಗಲ್ ಇದು ಸಿಹಿದು ಏನಪ್ಪ ಸಜ್ಜಿಗೆ ಮಾಡಿದ್ದೆ. ಇನ್ನು ನಿನ್ನೆ ಏನು ಮಾಡಿದ್ದೆ ಫ್ರೆಂಡ್ಸ್, ನಿನ್ನೆ ನಾನು ಸಿಹಿದು ಹಣ್ಣು ತುಪ್ಪ ಮಾಡಿದ್ದೆ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ನಿನ್ನೆ ಹಣ್ಣು ತುಪ್ಪ ಮಾಡಿದ್ನ. ಇನ್ನು ಇವತ್ತು ಫ್ರೆಂಡ್ಸ್ ನೋಡಿ, ಅಲ್ಲೇ ಇಟ್ಟಿದ್ದೀನಿ ಬೆಲ್ಲದನ್ನ ಮಾಡಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ಡೈಲಿ ಒಂದೇ ಥರ ದೇವ್ರಿಗೂ ಬೇಜಾರಾಗಬಾರ್ದಲ್ಲ. ಈಗ ಫ್ರೆಂಡ್ಸ್, ನಾವಾದ್ರೂ ಏನು ಯಾವಾಗಲೂ ಒಂದೇ ಥರ ನಾಷ್ಟ ಒಂದೇ ಥರ ಊಟ ಮಾಡ್ತೀವ. ಇನ್ನು ಬನ್ನಿ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ನಾನು ಏನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ನನಗೆ ತುಂಬಾ ಖುಷಿ. ಯಾಕೆಂದರೆ ಗೊತ್ತಾ, ಲಕ್ಷ್ಮಿ ಇಷ್ಟು ದಿವಸ ಆಯಿತಾ. ಇನ್ನು ನೆಕ್ಸ್ಟ್ ವರ್ಷ ಫ್ರೆಂಡ್ಸ್ ಯಾರ್ಯಾರು ಏನೋ ಯಾರಿಗೂ ಕಂಡಿರಲ್ಲ. ಇವತ್ತು ಏನೈತೆ ಅದೇ ನಮ್ಮದು ಅಂತ ನಾವು ಜೀವನದಲ್ಲಿ ತಿಳ್ಕೊಬೇಕಲ್ಲ ಫ್ರೆಂಡ್ಸ್. ಇವತ್ತು ನಾನು 9 ಗಂಟೆಗೆ ಎದ್ದಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ನಾವು ಲಕ್ಷ್ಮಿ ಮುಂದೆ ಎನಿ ಟೈಮ್ ದೀಪ ಉರಿತಾನೆ ಇರುತ್ತೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಎನಿ ಟೈಮು ದೀಪ ಉರಿತಾನೆ ಇರುತ್ತಲ್ಲ. ಹಂಗಾಗಿ ನಾನೇನು ಎದ್ದು ಅವಾಗವಾಗ ದೀಪ ಹಚ್ಚೋ ಅವಶ್ಯಕತೆ ಇಲ್ಲ. ಬನ್ನಿ, ನಾನು ಕೈಯಲ್ಲೇ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ. ಇನ್ನು ಫ್ರೆಂಡ್ಸ್, ಡೈಲಿ ನಾನು 3 ದಿವಸದಿಂದ ನಮ್ಮನೆ ದೀಪ ಆರಿಲ್ಲ. ಅಕಸ್ಮಾತ್ ಫ್ರೆಂಡ್ಸ್ 2 ದೀಪ ಇದ್ದರೆ ಒಂದೇನಾರು ಸ್ಲೋವ್ ಆಗಿ ಹೋಗಿದ್ರೆ ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ, ಏನಾಗಲ್ಲ. ಏನು ದೀಪ ಹೋಗ್ಬಿಡ್ತು ಅಂತ ಯಾರೂ ಭಯ ಬೀಳಕ್ಕೆ ಹೋಗಬೇಡಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನಾನು 9 ಗಂಟೆಗೆ ಎದ್ದು, ಯಾಕೆಂದರೆ ಫ್ರೆಂಡ್ಸ್ ಇವತ್ತು ಸಂಡೇ ನಾನು ರಜೆ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಲೇಟಾಗಿದ್ದೆ. ಇನ್ನು ಫ್ರೆಂಡ್ಸ್ 3 ದಿವಸದಿಂದ ನಾನು ಯಾವ ಟೆಂಪಲ್ಗೂ ಹೋಗಿಲ್ಲ. ಇನ್ನು ಇವತ್ತು ಒಂದು ಟೆಂಪಲ್ಗೆ ಹೋಗ್ತೀನಿ. ಅಲ್ಲಿ ಹೋದಾಗ ನಾನು ನಿಮಗೆ ಯಾವ ಟೆಂಪಲ್ಗೆ ಹೋಗಿದ್ದೀನಿ ಏನು ಎಲ್ಲನೂ ನಿಮಗೆ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ಇನ್ನೇನು ಫ್ರೆಂಡ್ಸ್, ನಾನು ಬೆಳಗ್ಗೆ ಎದ್ದು ಮಾಮೂಲಿ ಮನೆಯೆಲ್ಲ ಒರೆಸಿ ಪ್ಯಾಸೇಜ್ ಎಲ್ಲ ತೊಳೆದು ಪಾತ್ರೆ ತೊಳೆದು ಬಟ್ಟೆ ಸ್ವಲ್ಪನೇ ಇತ್ತು ಫ್ರೆಂಡ್ಸ್. ಇವತ್ತೇನು ಬಟ್ಟೆ ಜಾಸ್ತಿ ಇರಲಿಲ್ವಲ್ಲ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಅದನ್ನು ವಾಶ್ ಮಾಡಿಟ್ಟಿದ್ದೀನಿ. ಇನ್ನೂ ನಾನು ಸೋರು ಹಾಕಿಲ್ಲ. ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಏನಾದರೂ ದೇವ್ರಿಗೆ ಸ್ಪೆಷಲ್ಲು ಮಾಡಬೇಕಲ್ಲ ಸಿಹಿನ ಅಂದ್ಬಿಟ್ಟು, ಸಿಹಿ ಪೊಂಗಲ್ಲು ಅಂದರೆ ಫ್ರೆಂಡ್ಸ್ ನಮ್ಮ ಕಡೆ ಮಾಡೋದಿದು. ಬೆಲ್ಲ ಮತ್ತು ಅಕ್ಕಿ, ಏಲಕ್ಕಿ, ತೆಂಗಿನಕಾಯಿನ ತುರಿದು ಹಾಕಿದ್ರೆ ಅದು ಸಿಹಿ ಪೊಂಗಲ್ ಆಗೋಯ್ತು. ಇದು ಈ ರೀತಿ ಮಾಡೋ ಪೊಂಗಲ್ಲು ನಮ್ಮ ಕಡೆ ಎಲ್ಲ ಧನುರ್ಮಾಸ ಪೂಜೆಯಲ್ಲಿ ಫ್ರೆಂಡ್ಸ್ ನಮ್ಮೂರಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ, ನಮ್ಮ ಅಪ್ಪನ ಮನೇಲಿ. ಹಂಗಾಗಿ ಇನ್ನು ಅದೆಲ್ಲ ಮಾಡಿ ಫ್ರೆಂಡ್ಸ್, ನಾನೇ ಎಲ್ಲ ಈಗ ನೋಡಿ ಪೂಜೆ ಮಾಡಿ ಲಾಸ್ಟ್ ಆರತಿನೂ ಎತ್ತಿದ್ದೀನಿ. ಇನ್ನೂ ಸಡ್ಲ ಮಾಡಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ನಾವು ಪೂಜೆ ಮಾಡಿ ಒಂದು ಅರ್ಧ ಗಂಟೆ 10 ನಿಮಿಷ ಆಗಬೇಕು. ನೀವು ಸಡ್ಲ ಮಾಡೋದು ಅಂದರೆ ಏನಿಲ್ಲ ಫ್ರೆಂಡ್ಸ್, ನಿಮ್ಮಿಷ್ಟ. ಒಂದೇ ದಿನಕ್ಕೆ ಲಕ್ಷ್ಮಿನ ಬಿಡಬೇಕು ಅಂತ ಏನು ಯಾರು ಹೇಳಿಲ್ಲ. ನಿಮಗೆ ಸೇರ್ಕೊಂಡಿದ್ದು ಅದು ನಿಮ್ಮ ಮನೆ ಭಕ್ತಿ. ಏನಪ್ಪ ಅಂದರೆ ಫ್ರೆಂಡ್ಸ್, ಲಕ್ಷ್ಮಿ ಕೂರಿದಾಗ ಮನೆ ಎಲ್ಲ ಸ್ವಚ್ಛವಾಗಿರಬೇಕು. ಮೈಲಿಗೆ ಪಾತ್ರೆ ಇಡಬಾರ್ದು, ಆ ಥರ ಎಲ್ಲ ಏನು ಮಾಡಬಾರ್ದು ಫ್ರೆಂಡ್ಸ್. ಅಕಸ್ಮಾತ್ ಬೈ ಚಾನ್ಸ್ ಡೇಟ್ ಆದರೆ ನೀವೇನು ಚಿಂತೆ ಮಾಡಿಬಿಡಿ. ಯಾಕೆ ಗೊತ್ತಾ, ನೋಡಿ ಪಾರ್ವತಿ ಶಿವನಿಗೆ ಅದು ಪೂಜೆಗೆ ನೀರು ತಗೊಂಡೋಗ್ಬೇಕಾದ್ರೆ ಅವಳಿಗೆ ಬ್ಲಡ್ ಬಂದು ಕೆಳಗಡೆ ಬಿದ್ದಾಗ ಪಾದ ಅದ್ರ ಮೇಲೆ ಇಟ್ಕೊಂಡಿಲ್ಲಂತೆ. ಆಗ ಕಾಲು ತೆಗಿ ಅಂತ ಶಿವ ಹೇಳಿದಾಗ ಅದು ಹೂವು ಆಗಿದೆ.
ಯಾವ ಹೂವು ಆಗಿದೆ ಅಂದರೆ ಕಣಗ್ಲು ಹೂವು ಆಗಿದೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಮಗೆ ಮುಟ್ಟಾದ್ರೂ ಮತ್ತು ಪೀರಿಯಡ್ಸ್ ಆದ್ರೂ ಏನೂ ತೊಂದರೆ ಇಲ್ಲ. ನೋಡಿ ಆಲ್ರೆಡಿ ಎಷ್ಟೊಂದು ಜನ ನಿಮಗೆ ವೀಡಿಯೋದಲ್ಲಿ ಹೇಳಿದ್ದಾರೆ, ಇದು ನಮಗೆ ಏನಾದರೂ ಪೀರಿಯಡ್ಸ್ ಆದರೆ ಪೂಜೆ ಮಾಡಬಾರ್ದು ಈ ಥರ ಲಕ್ಷ್ಮೀ ಹಬ್ಬದಲ್ಲಿ, ಅದೆಲ್ಲ ಏನಿಲ್ಲ. ಒಂದು ಸಲ ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗೋಮಾಯಿ ಗಂಜಲ ಬರುತ್ತಲ್ಲ, ಆ ಗಂಜಲನ ತಂದು ನೀವು ಸ್ನಾನ ಮಾಡ್ಕೊಳ್ಳಿ. ಗಂಜಲನ ತಂದು ನೀವು ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ಆರಾಮಾಗಿ ಪೂಜೆ ಏನು ಇದಾಗಲ್ಲ. ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಡೆಗೆ ಇಷ್ಟೆಲ್ಲ ಮಾಡಿದ್ದೀನಿ, ಇಲ್ಲಿ ದೀಪದ ಆರತಿ ಎತ್ತಿಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ನಾನು ರೆಡಿಯಾಗಿ ನಿಮಗೆ ಸಿಗ್ತೀನಿ, ರೆಡಿ ಆಗ್ತೀನಿ ಫ್ರೆಂಡ್ಸ್. ಎಲ್ಲಿಗೆ ಹೋಗ್ತಾಯಿದ್ದೀನಿ ಏನು ಅಂತ ವಿವರನ ಪೂರ್ತಿ ನಿಮಗೆ ನಾನು ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ರೆಡಿ ಆಗೋಣ. ನಾನು ಯಾವ ಸ್ಯಾರಿ ಹಾಕತ್ತೀನಿ ಫ್ರೆಂಡ್ಸ್, ನಾನು ಮೊನ್ನೆ ಹುಟ್ಟಿದ ಸ್ಯಾರಿನೇ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ವರ್ಷದ ಲಕ್ಷ್ಮೀ ಹಬ್ಬದ ಕೊನೆ ದಿನದ ಕೊನೆ ವಿಡಿಯೋ ಯಾವ ರೀತಿ ನಮ್ಮ ಮನೇಲಿ ಮಾಡಿದ್ದೀವಿ. ಇನ್ನು ಫ್ರೆಂಡ್ಸ್ ಮಾಮೂಲಿ ಡೈಲಿ ಒಂದೊಂದು ಕಾಯಿ ದೇವ್ರಿಗೆ ಹೊಡೆದಿದ್ದೀನಿ. ಇಲ್ಲಿ ಇವತ್ತು ನಾನು ಬೆಲ್ಲದ ಅನ್ನನ ದೇವ್ರಿಗೆ ಎಡೆ ಮಾಡಿದ್ದೀನಿ. ಹಣ್ಣುಗಳೆಲ್ಲನೂ ಫ್ರೆಂಡ್ಸ್ ನೀವೇನು ಮಾಡಿ ಈ ಥರ ಉಗುರಲ್ಲಿ ಚುಚ್ಚಿ ಲಾಸ್ಟ್ ದಿನ ಕಾಣಿಸ್ತಾಯ್ತಾ ದಾಳಿಂಬೆಲಿ ಆ ಥರ ನೋಡಿ ಹಣ್ಣೆಲ್ಲ ಪೂರ್ತಿ ಮುರಿದಿದ್ದೀನಿ. ಇನ್ನು ದೀಪ ಎಲ್ಲ ಉರಿತಾ ಇದೆ. ಇನ್ನು ನೋಡಿ ದೇವ್ರಿಗೆ ಡೈಲಿ ಮೇಲಕ್ಕೆ ಮಾತ್ರ ಹೂವು ಚೇಂಜ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್ ಹಾರ ಇನ್ನೂ ಬಾಡೇ ಇಲ್ಲ. ಈ ವರ್ಷದ ನಮ್ಮದು ಕೊನೆ ದಿನದ್ದು ಪೂಜೆ ಮತ್ತು ಡೆಕೋರೇಷನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡೋದಲ್ಲ ಫ್ರೆಂಡ್ಸ್, ಇನ್ನು ಬಾಗ್ಲಲ್ಲಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಆರತಿನೂ ದೇವ್ರಿಗೆ ಎತ್ತಿ ಆಯಿತು ಫ್ರೆಂಡ್ಸ್. ಇನ್ನು ಬನ್ನಿ ಫ್ರೆಂಡ್ಸ್, ಬೆಳಗ್ಗೆಯಿಂದ ನಿಮ್ಗೆ ಆಲ್ರೆಡಿ ಎಲ್ಲನೂ ತೋರಿಸಾಯಿತು. ಏನಪ್ಪ ಇವಳು ಮತ್ತೆ ಇದೇ ಸ್ಯಾರಿ ಹಾಕೊಂಡವಳೆ ಅಂತ ಅನ್ಕೋತಾ ಇದ್ದೀರಾ. ಹಾಗೇನಿಲ್ಲ ಫ್ರೆಂಡ್ಸ್, ನಾನು ಇವತ್ತೊಂದು ಟೆಂಪಲ್ಗೆ ಹೋಗಬೇಕು, ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ. ಹೆಂಗೂ ನಾನು ನೆನ್ನೆ ಹುಟ್ಟಿರೋ ಈ ಸ್ಯಾರಿ ಏನಿಲ್ಲ ಫ್ರೆಂಡ್ಸ್, ಅಲ್ಲೋಗಿ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಏನು ನಾನು ಇರಲ್ಲ. ಆದರೆ ಫ್ರೆಂಡ್ಸ್ ಯೂನಿಫಾರ್ಮು ಹಾಕೊಂಡ್ರು ಒಂದಿನ ಹುಟ್ಟರು ನೀರಿಗೆ ಹಾಕಲೇಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನು ಇವತ್ತೊಂದು ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಆ ಟೆಂಪಲ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ ಲಕ್ಷ್ಮೀ ಪೂಜೆ ಪೂರ್ತಿ ಮುಗೀತು. ಇವಾಗ ಸಡ್ಲಿಸ್ದೆ ಟೈಮು ಫ್ರೆಂಡ್ಸ್ 12:20. ನಮ್ಮ ಮನೆ ಪೂಜೆ ಪೂರ್ತಿ ಮುಗೀತು ಫ್ರೆಂಡ್ಸ್. ಇನ್ನು ನಾನು ಎಡೆಗೆ ಏನೆಲ್ಲ ಮಾಡಿದ್ದೀನಿ ಮತ್ತು ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಮಾಡಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದೀನಿ. ಇನ್ನು ಫ್ರೆಂಡ್ಸ್ ಮುಂದಿನ ವರ್ಷಕ್ಕೆ ಯಾರಿರ್ತೀವೋ ಯಾರಿರಲ್ವೋ ಅದು ಯಾರು ಕಂಡುಹಿಡಿಯೋಕ್ಕಾಗಲ್ಲ ಫ್ರೆಂಡ್ಸ್. ಹುಟ್ಟು ಸಾವು ನಮ್ಮ ಕೈಲಿ ಏನೂ ಇಲ್ಲ. ಏನಂದರೆ ಫ್ರೆಂಡ್ಸ್ ನೋಡಿ ಲಕ್ಷ್ಮೀ ಹಬ್ಬ ಅನ್ನೋದೊಂದು ಖುಷಿ ಹಬ್ಬ, ಖುಷಿ ತರುತ್ತೆ. ಇನ್ನು ಫ್ರೆಂಡ್ಸ್ ತಡೀರಿ, ಕೂದಲು ಇಲ್ಲಿ ಸಿಕ್ಕಾಕೊಂಡೈತಿ ನನ್ನ ಬ್ಲೌಸ್ಗೆ. ನಾನು ಹೇರ್ನ ಹಾಗೆ ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಸ್ವಲ್ಪ ಇನ್ನೂ ಒಣಗಿಲ್ಲ. ನೋಡಿ ಫ್ರೆಂಡ್ಸ್ ತಲೆಗೆ ಸ್ನಾನ ಮಾಡ್ಕೊಂಡೆ, ಯಾಕಂದರೆ ಇವತ್ತು ಕೊನೆ ದಿನ ಅಲ್ವಾ, ಹಾಗಾಗಿ ತಲೆಗೆ ಸ್ನಾನ ಮಾಡ್ಕೊಂಡೆ. ನಾನು ಯಾವಾಗಲೂ ಫ್ರೆಂಡ್ಸ್ ಆಲ್ರೆಡಿ ಇದ್ರ ಡಿಸೈನ್ ಎಲ್ಲ ನಿಮಗೆ ತೋರಿಸಿದ್ದೀನಿ. ಹೇರ್ನ ಹಾಗೆ ಬಿಟ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪನೇ ನಾನು ಐರನ್ ಮಾಡ್ಕೊಂಡೆ, ಚೆನ್ನಾಗಿರಲಿ ಐರನ್ನು ಅಂತ. ಬನ್ನಿ ಫ್ರೆಂಡ್ಸ್, ಲಕ್ಷ್ಮೀ ಹಬ್ಬ ಮುಗ್ದೋಯ್ತು. ಆ ಲಕ್ಷ್ಮೀ ದೇವರು ನಿಮಗೆ ಎಲ್ರಿಗೂ ಚೆನ್ನಾಗಿ ಆಶೀರ್ವಾದ ಮಾಡಲಿ, ಒಳ್ಳೇದು ಮಾಡಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಒಂದು ನಿಮಿಷ, ಇನ್ನು ಈ ವರ್ಷ ಅಂತೂ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸಮಾಧಾನವಾಗಿ ನಮ್ಮ ಮನೇಲಿ ಎಲ್ಲ ಪೂಜೆನೂ ಮುಗೀತು ಫ್ರೆಂಡ್ಸ್. ಇದು ನಾನು ಕಲಾಮಂದಿರಲ್ಲಿ ನನ್ನ ಮಗಳು ನನಗೆ ಬರ್ತಡೇ ಕೊಡಿಸಿ ಸ್ಯಾರಿ. ಇದು ಏನೋ ಫ್ರೆಂಡ್ಸ್ ಕೂದಲು ಸಿಕ್ಕಾಕತಾನೇ ಇರುತ್ತೆ. ಇದು ಈ ಥರ ನೆಕ್ ಫ್ರೆಂಡ್ಸ್ ನೋಡಿ, ಅದೇನಕ್ಕೆ ಸಿಕ್ಕಾಕತ್ತಿರುತ್ತೋ ನನಗಂತೂ ಗೊತ್ತಿಲ್ಲ. ಆ ಬಟನ್ ಐತಲ್ಲ ಅದಕ್ಕೆ ಸಿಕ್ಕಾಕೊಳ್ಳುತ್ತೇನೋ ನೋಡೋಣ. ಆ ಬಟನ್ನ ತೆಗೆಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆನೂ ಹಿಂಗೆ ಆಯಿತು ಫ್ರೆಂಡ್ಸ್ ನನಗೆ. ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಯಾರಿ, ಎಲ್ಲರೂ ಸ್ಯಾರಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇನ್ನು ನಾನು ಇದೇ ವಾಚನ ವೇರ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಈಗ ಮನೆ ಬಿಡೋಷ್ಟರಲ್ಲೇ 1 ಗಂಟೆ ಆಗುತ್ತೆ ಅಂದ್ಕೊಳ್ಳಿ. ನಾನು ಇನ್ನು ಬರೋಕ್ಕೆ ಒಂದು 5 ಗಂಟೆ 6 ಗಂಟೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಆ ಟೆಂಪಲ್ ರಶ್ ಆಗುತ್ತೇನೋ, ಯಾವ ಟೆಂಪಲ್ಲು ಅಂತ ನಿಮಗೆ ಹೋದಾಗ ತೋರಿಸ್ತೀನಿ. ನನ್ನ ಈ ದಿನ ಹೆಂಗಿತ್ತು, ಯಾವ ಥರ ಇತ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದೀನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಅದಕ್ಕಿಂತ ಮುಂಚೆ ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಹೂವು ಕಟ್ಟಿದ್ದಾಳೆ ಅಂತ. ಇದೇ ಫಸ್ಟ್ ಟೈಮ್ ಅವಳು ಹೂವು ಕಟ್ಟಿದ್ರೆ ಹೂವು ಕಟ್ತಾಳೆ. ನಾನು ಇವತ್ತು ಹೆಂಗೋ ಎದ್ದಿದ್ದಲ್ಲ ಮಗ ಹೂವು ಕಟ್ಕೊಡೋದ, ನೆನ್ನೆ ಮಾರ್ಕೆಟಲ್ಲಿ ತಂದಿದ್ವಲ್ಲ ಹೂವು, ಅದನ್ನು ಫ್ರೆಂಡ್ಸ್ ಈ ಡಬ್ಬದ ತುಂಬ ಇಟ್ಟಿದ್ದೆ. ನಾನೇ ಕಟ್ಕೊಂಡಿದ್ದೆ ಆವತ್ತು. ನೋಡಿ ಅವತ್ತು ಕಟ್ಟಿದ್ದು ಪೂರ್ತಿ ಎಲ್ಲ ಬಾಡಿ ಹೋಗಿದೆ. ಆದರೆ ಅವಳು ಇವತ್ತು ನನಗೆ ಹೂವು ಕಟ್ಕೊಟ್ಟಿದ್ದಾಳೆ ಫ್ರೆಂಡ್ಸ್. ಅದು ಎಷ್ಟೆಷ್ಟು ಹಾಕಿದ್ದಾಳೋ, 2 ಹಾಕಿದ್ದಾಳೋ 3 ಹಾಕಿದ್ದಾಳೋ ನೋಡ್ತೀನಿ ತಡಿ. 2 3 ಎಲ್ಲ ಹಾಕಿದ್ದಾಳೆ. ಆದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾಳೆ. ಆಮೇಲೆ ಅದಕ್ಕೆ ನಾನು ನಿಮಗೆ ತೋರಿಸ್ಬಿಟ್ಟು ಮುಡ್ಕೊಳ್ಳೋಣ ಅಂತ ಇದ್ದೆ. ಹೆಂಗೂ ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀನಲ್ಲ, ನೋಡಿ ಫ್ರೆಂಡ್ಸ್ ಬನ್ನಿ ಮುಡ್ಕೊತೀನಿ. ಎಲ್ಲ ಕೆಲಸನೂ ಅವಳಿಗೆ ಗೊತ್ತು ಫ್ರೆಂಡ್ಸ್, ಎಲ್ಲ ಕೆಲಸ ಮಾಡ್ತದೆ ಮನೇಲಿ. ನೋಡಿ ಫ್ರೆಂಡ್ಸ್ ಇಷ್ಟುದ್ದ ಒಂದು ಮಳ ಅಂದ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನೆನ್ನೆ ಎಲ್ಲ ಹೂವನ್ನ ಮಾತಾಡ್ಸೋಕ್ಕಾಗಲ್ಲ, ಆಲ್ರೆಡಿ ನಿಮಗೇನೆ ಗೊತ್ತು. ಏನು ಗೊತ್ತಾ, ಹೂವು ಬಂದು 100 ರೂಪಾಯಿಗೆ ಒಂದೇ ಮಳ.
ಆ ಥರ ಹೂವು ಇದ್ದಿದ್ದು. ಈಗ ನೋಡಿ ನಾನೇ ತಂದಿದ್ದೆ, 2 ದಿವಸ ಮುಡ್ಕೊಂಡೆ. ಅದಕ್ಕೆ ಫ್ರೆಂಡ್ಸ್ ನಾವೇ ತಂದರೆ ಆರಾಮಾಗಿ ಕಟ್ಕೋಬೋದು. ಹೂವು ಏನು ಫ್ರೆಂಡ್ಸ್ ಈಜಿಯಾಗಿ ಕಟ್ಬೋದು, ಎಲ್ಲರೂ ಕಟ್ತಾರೆ. ನನ್ನ ಮಗಳು ಇವತ್ತು ನನಗೆ ಕಟ್ಕೊಟ್ಟವಳೆ. ಇನ್ನು ಈ ಸೀರೆ ಬಂದು ಫ್ರೆಂಡ್ಸ್ 1700 ರೂಪಾಯಿ, 1700 ಕಲಾಮಂದಿರದಲ್ಲಿ ತಂದಿದ್ದು. ಬನ್ನಿ ಫ್ರೆಂಡ್ಸ್, ಇನ್ನು ಈ ದಿನದ ರೋಟೀನು ಇವತ್ತು ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಈ ಸ್ಯಾರಿ ಇವತ್ತು ಯಾಕೆ ಉಟ್ಕೊಂಡಿದ್ದೀನಿ ಅಂದರೆ ನಾನು ಟೆಂಪಲ್ಗೆ ಹೋಗಬೇಕು, ಅದಕ್ಕೆ ಮತ್ತೆ ಇದೇ ಸ್ಯಾರಿಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಇವತ್ತು ಯಾಕೆ ಅಂದರೆ ನನಗೆ ರಜೆ ಇದ್ದಿದ್ದರಿಂದ ನಾನು ತುಂಬ ಲೇಟ್ ಆಗಿದ್ದೆ. ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಬೇಕು, ತುಂಬ ಲೇಟಾಗಿ ಎದ್ದಿದ್ದು ಒಂದು 9 ಗಂಟೆಗೆ ಎದ್ದೆ. ದೀಪ ಮಾಮೂಲಿ ಉರಿತಾನೆ ಇರುತ್ತಲ್ಲ, 9 ಗಂಟೆಗೆ ಎದ್ದು ಫ್ರೆಂಡ್ಸ್ ಮಾಮೂಲಿ ಪ್ಯಾಸೇಜ್ ಎಲ್ಲ ಮಾಪಾಕಿ ಪೂರ್ತಿ ಮನೆಯೆಲ್ಲ ಈ 3 ದಿನದಿಂದ ಫ್ರೆಂಡ್ಸ್ ನಾನು ನಮ್ಮ ಮನೇಲಿ ಒಂದು ಮೈಲಿಗೆ ಬಟ್ಟೆ ಇಟ್ಟಿಲ್ಲ, ಒಂದು ಮೈಲಿಗೆ ಪಾತ್ರೆ ಇಟ್ಟಿಲ್ಲ. ಯಾಕಂದರೆ ದೇವ್ರು ಕೂರಿಸಿದ್ರೆ ಹಂಗೆ ಕೂರಿಸ್ಬೇಕು, ಇಲ್ಲ ಅಂದರೆ ಸುಮ್ಮನಿರಬೇಕು. ಮನೆಯೆಲ್ಲ ಒರೆಸಿ ಪ್ಯಾಸೇಜೆಲ್ಲ ತೊಳೆದು ಎಲ್ಲನೂ ಮಾಡಿ, ಪ್ಯಾಸೇಜಿಗೆ ಮಾಪಾಕ್ತೆ ತೊಳಿಲಿಲ್ಲ, ಮೊನ್ನೆ ತೊಳೆದಿದೆ. ಇದೆಲ್ಲ ಮಾಡಿ ಇನ್ನೇನು ಚಿತ್ರಾನ್ನ ನಾನು ಮಾಡಬೇಕು. ಅನ್ನ ರಾತ್ರಿ ಜಾಸ್ತಿ ಇತ್ತು, ಅಷ್ಟರಲ್ಲಿ ಅವಳೇ ಚಿತ್ರಾನ್ನ ಮಾಡಿದ್ಲು. ಇವತ್ತು ನಾಷ್ಟ ನಾನು ಮಾಡಲಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ನಾನು ದೇವ್ರಿಗೆ ಬೆಲ್ಲದನ್ನ ಮಾಡಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್ ದೇವ್ರಿಗೆ ಇದು ತುಂಬ ಇಷ್ಟವಾದ ಪ್ರೀತಿಯಾದ ಪ್ರಸಾದ ದೇವ್ರಿಗೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ನೋಡಿ ಒಬ್ಬಟ್ಟಿಡ್ತೀವಿ ಮತ್ತು ಸಜ್ಜಿಗೆ ಮಾಡ್ತೀವಿ. ಇದು ಬೆಲ್ಲದ ಅನ್ನ ನೀವೇ ನೋಡಿದ್ರೆ ಎಷ್ಟು ದೇವಸ್ಥಾನಗಳಲ್ಲಿ ಇದನ್ನು ಸಿಹಿ ಪೊಂಗಲ್ ಅಂತ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಇದು ದೇವ್ರಿಗೆ ತುಂಬ ಇಷ್ಟ. ಅದರಲ್ಲೂ ಫ್ರೆಂಡ್ಸ್ ಹೆಣ್ಣು ದೇವತೆಗೆ ಸಿಹಿ ಪೊಂಗಲ್ಲು ತುಂಬಾ ಇಷ್ಟ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡಿದೆ, ಇವತ್ತು ಪೊಂಗಲ್ನೇ ಮಾಡಿದೆ. ಇರಲಿ ಪೊಂಗಲ್ ಮಾಡಿಬಿಡೋಣ ಅಂದ್ಬಿಟ್ಟು ಬೆಳಗ್ಗೆ ಆಮೇಲೆ ಸ್ನಾನ ಪೂರ್ತಿ ತಲೆಗೆ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಒರೆಸಿ ಫ್ರೆಂಡ್ಸ್, ಇನ್ನು ಮಾಮೂಲಿ ದೀಪ ಹಚ್ಚೋದು, ಆರತಿ ಎತ್ತೋದು ಎಲ್ಲ ನಿಮಗೆ ಗೊತ್ತು. ನಾನು ಸ್ವಲ್ಪ ಪೂಜೆ ಅಂದರೆ ಫ್ರೆಂಡ್ಸ್ ನನಗೆ ಈ ಪೂಜೆ ಎಲ್ಲ ನನಗೆ ಬಂದಿದ್ದು ನನ್ನ ತಂದೆಯಿಂದ. ನನ್ನ ತಾಯಿನೂ ಪೂಜೆ ಮಾಡ್ತಾರೆ, ಆದರೆ ನಮ್ಮ ತಂದೆ ಟೆಂಪಲಲ್ಲಿ ಪೂಜೆ ಮಾಡೋದ್ರಿಂದ ಇನ್ನೂ ಜಾಸ್ತಿ ಪೂಜೆ ಮಾಡ್ತಾರೆ. ಹಂಗಾಗಿ ನನಗೆ ನಮ್ಮ ತಂದೆಯಿಂದನೇ ಈ ಪೂಜೆದು ಎಲ್ಲ ಬಂದಿದ್ದು. ಇದಾದಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಗೊತ್ತಾ, ದೇವ್ರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಭಕ್ತಿ. ಇನ್ನು ಈ ವರ್ಷ ಫ್ರೆಂಡ್ಸ್ ನೆಕ್ಸ್ಟ್ ವರ್ಷ ಏನಾಗಿದೆ, ಈ ವರ್ಷದಲ್ಲಿ ನಾನು 1 ತಿಂಗಳು ಮುಂಚೆನೇ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ಆದರೆ 100%ಅಲ್ಲಿ 50% ಅಷ್ಟೇ ನನಗೆ ಟಯರ್ಡ್ ಆಗಿದ್ದು, ಪೂರ್ತಿ ಏನು ಜಾಸ್ತಿ ಟಯರ್ಡ್ ಆಗಲಿಲ್ಲ. ಎಷ್ಟು ಎಲ್ಲನೂ ಪೂರ್ತಿ ಕ್ಲಿಯರ್ ಮಾಡ್ಕೊಂಡಿದ್ದೆ. ಹಬ್ಬ ಇನ್ನು 2 ದಿನ, ನಾಳೆ ನನಗೆ ಸ್ವಲ್ಪ ದೇವ್ರ ಮನೆ ತೊಳ್ಕೊಂಡೆ, ಅಷ್ಟು ಬಿಟ್ಟರೆ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗಿದ್ದು ಒಂದೇ ನಂಗೆ ಟಯರ್ಡ್ ಆಗಿದ್ದು. ಫ್ರೆಂಡ್ಸ್ ಮಾರ್ಕೆಟಲ್ಲಿ ಕಾಲು ಇಡೋಕ್ಕಾಗಿಲ್ಲ, ನೀವೇನಾದರೂ ತಿಳ್ಕೊಳ್ಳಿ. ಅಷ್ಟು ರಶ್ಶು ಫ್ರೆಂಡ್ಸ್ ಮಾರ್ಕೆಟಲ್ಲಿ. ಎಷ್ಟು ರಶ್ಶು ಅಂದರೆ ಕಾಲಿಡೋಕ್ಕೆ ಜಾಗ ಇಲ್ಲ. ಆದರೆ ಏನು ಮಾಡೋ ಹಾಗಿಲ್ಲ ಫ್ರೆಂಡ್ಸ್, ಆ ಥರ ಆಗುತ್ತೆ. ಆಮೇಲೆ ಅದಾದಮೇಲೆ ಫ್ರೆಂಡ್ಸ್ ಇವತ್ತಿನ ರೋಟಿನಲ್ಲಿ ಇಷ್ಟೆಲ್ಲ ಕೆಲಸ ಮುಗೀತು. ಬಟ್ಟೆ ವಾಶ್ ಮಾಡಿದ್ವಿ, ಇನ್ನೂ ಒಣಗಾಕಿಲ್ಲ. ನನ್ನ ಮಗಳು ಒಣಗಾಕಕ್ಕೆ ಹೇಳ್ಬಿಟ್ಟು ಹೋಯ್ತೀನಿ, ಇಲ್ಲ ನಾನೇ ಆಚೆಗೆ ಹಾಕ್ಬಿಟ್ಟು ಹೋಯ್ತೀನಿ ಫ್ರೆಂಡ್ಸ್. ಅವಳು ಇವತ್ತು ರಜಾ, ಅವಳಿಗೆ. ನಾನು ಮಾತ್ರ ಇವತ್ತು ರಜಾ ತಗೊಂಡಿದ್ದೆ. ಅವಳಿಗೆ ಶನಿವಾರ ಭಾನುವಾರ ರಜಾ. ಪೊಂಗಲ್ ಮಾಡಾಯಿತು. ಮಧ್ಯಾಹ್ನಕ್ಕೆ ನಾನು ಏನು ಮಾಡಿಲ್ಲ ಫ್ರೆಂಡ್ಸ್. ಇನ್ನು ಚಿತ್ರಾನ್ನ ಇದೆ, ನಾನು ಇರೋಲ್ಲ. ನಾನು ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಊಟ ಮಾಡ್ತೀನಿ. ಆ ದೇವಸ್ಥಾನ ಆಲ್ರೆಡಿ 3/4% ನೀವೆಲ್ಲ ಹೋಗಿರ್ತೀರಿ, ನಿಮಗೆಲ್ಲ ಗೊತ್ತಿರುತ್ತೆ. ಫೇಮಸ್ ಟೆಂಪಲ್ಲು ಅದು. ಏನು ಫ್ರೆಂಡ್ಸ್ ನನ್ನ ಮನಸ್ಸಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಆಲ್ರೆಡಿ 1 ವಾರ ಹೋಗಿದ್ದೀನಿ. ನಾನು ಯಾಕೆ ಅಲ್ಲಿ ಹೋಗ್ತೀನಿ, ನನಗೇನಾಗಿದೆ ಅಲ್ಲಿ, ನನಗೇನು ಕ್ಲಿಯರ್ ಆಗಿದೆ, ನಾನು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀನಿ, ನಾನು ಏನು ನೋವು ಅನುಭವಿಸ್ತಾ ಇದ್ದೆ, ನನಗದು ಯಾವ ಥರ ಹುಷಾರಾಗಿದೆ, ಪ್ರೂಫ್ ಸಮೇತ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ನನಗೇನಾಗಿತ್ತು, ಇವಾಗ ಏನಾಗಿದೆ, ಕ್ಲಿಯರ್ ಆಗಿದೆ. ಹಾಸ್ಪಿಟ್ಲಲ್ಲೂ ಸಹ ನನಗೆ ಹುಷಾರಾಗದೇ ಇರೋದು, ಅಲ್ಲಿ ಹುಷಾರಾಗಿರೋದನ್ನ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅಲ್ಲೇ ಹೋಗ್ತೀನಿ, ತೋರಿಸ್ತೀನಿ. ಇನ್ನು ಎಲ್ಲರೂ ಈ ಸ್ಯಾರಿನ ಇಷ್ಟಪಟ್ಟಿದ್ದಾರೆ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ ಈ ಸ್ಯಾರಿ ಅಂದರು. ಹಂಗಾಗಿ ಫ್ರೆಂಡ್ಸ್ ನನಗೆ ಈ ಕಲರ್ ಏನೋ ಹೋದ ತಕ್ಷಣ ನೋಡಿದೆ, ಇಷ್ಟ ಆಯಿತು ಫ್ರೆಂಡ್ಸ್. ಎಲ್ಲ ಕಲರು ಸೀರೆ ಇರಲಿ ಅಂದ್ಬಿಟ್ಟು ತಗೊಂಡಿದ್ದು. ಇನ್ನು ಇವತ್ತಿನಿಂದ ಬಂದ ಮೇಲೆ ನೀರಿಗೆ ಹಾಕೋಣ, ಹೆಂಗೂ ಟೆಂಪಲ್ಗೆ ಹೋಗ್ತೀನಲ್ಲ, ಯಾವಾಗಲೂ ಡ್ರೆಸ್ ಹಾಕೊಳ್ಳೋದಿದ್ದೇ ಐತೆ ಅಂದ್ಬಿಟ್ಟು ಫ್ರೆಂಡ್ಸ್ ಈ ಸ್ಯಾರಿನ ಉಟ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗಳಿಗೆ ಹುಷಾರಿರಲಿಲ್ಲ, ಅವಳು ಈಗ ಹುಷಾರಾಗೋಳೆ. ಏನೋ ಅವಳಿಗೀಗ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದು. ನಾನೇನು ಎಲ್ಗೂ ಫ್ರೆಂಡ್ಸ್ ಯಾರನ್ನೂ ಜೊತೆ ಕಟ್ಕೊಂಡೆ ಏನು ತಿರ್ಗಲ್ಲ. ನಾನು ಎಲ್ಲಿಗಾದ್ರೂ ಒಬ್ಬಳೇ ಹೋಗ್ತೀನಿ, ಒಬ್ಬಳೇ ಬರ್ತೀನಿ, ಆ ಥರ ಏನು ಯಾವುದೂ ಇಲ್ಲ. ತಲೆ ಇನ್ನು ಫ್ರೆಂಡ್ಸ್ ಅಲ್ಲೇ ಬಸ್ಸಲ್ಲೇ ಒಣಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಲೂಸ್ ಹೇರ್ ಹಾಕೊಂಡಿದ್ದೀನಿ. ನೋಡಿದ್ರಲ್ಲ, ಹೂವು ಮುಡ್ಕೊಂಡಿದ್ದೀನಿ, ಲೂಸ್ ಹೇರ್ ಥರ ಹಾಕೊಂಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಈಗಂತೂ ನನಗೆ ಸಮಾಧಾನ ಆಯಿತು. ಯಾಕೆ ಗೊತ್ತಾ, ನಮ್ಮನೆ ಪೂಜೆ ಎಲ್ಲ ಸಮಾಧಾನವಾಗಾಯಿತು. ಯಾವುದೂ ಇಲ್ಲ, ಒಂದು ದೀಪನೂ ಹಾರಲಿಲ್ಲ. ಡೈಲಿ ಎಡೆ ಎಲ್ಲ ಮಾಡಿ ಎಷ್ಟೇ ಕಷ್ಟ ಆದ್ರೂ ಮೊನ್ನೆ ಎಲ್ಲ ಒಬ್ಬಟ್ಟು ಮಾಡ್ಕೊಂಡು ತಿಂದು ನಾವು ಫ್ರೆಂಡ್ಸ್ ಎಲ್ಲ ಹಬ್ಬನೂ ನಾನು ವಾರದಲ್ಲಿ ಏನಾದರೂ ಟೈಮ್ ಇದ್ದರೆ ಮಾಡ್ಕೊಂಡು ತಿಂತೀವಿ. ಅದಕ್ಕೆ ಸ್ವಲ್ಪನೇ ಒಬ್ಬಟ್ಟು ಮಾಡಿದೆ. ಈ ಹಬ್ಬಕ್ಕೆ ಒಬ್ಬಟ್ಟೆ ಮಾಡಬೇಕು, ನಾವು ವಡೆ ಅದೆಲ್ಲ ಏನು ನಾನು ಮಾಡಲಿಲ್ಲ. ಇನ್ನೇನು ಗೌರಿ ಹಬ್ಬ ಬಂದರೆ ಫ್ರೆಂಡ್ಸ್ ಕಡುಬು ಮಾಡಬೇಕು, ಮತ್ತು ಮಾಮೂಲಿ ಒಬ್ಬಟ್ಟು ಮಾಡಬೇಕು, ವಡೆ ಮಾಡಬೇಕು. ಯಾಕೆ ಗೌರಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡ್ತಾರೆ ಅಂದರೆ ಫ್ರೆಂಡ್ಸ್ ಅದು ಸಿಹಿ ದೇವರಿಗೆ ತುಂಬ ಇಷ್ಟ ಅಂದ್ಕೊಂಡು ಒಬ್ಬಟ್ಟು ಮಾಡೋದು. ಇನ್ನು ಫ್ರೆಂಡ್ಸ್ ನಾನು ಈ ವರ್ಷ ಯಾವ ಗಣೇಶನ ತರಬೇಕು ಅಂತ ಹೋದರೆ, ಈ ವರ್ಷ ಸ್ವಲ್ಪ ಮೀಡಿಯಮ್ ಥರನ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಹಂಗಂತ ಹೇಳೋಕ್ಕೆ ನನ್ನ ಮಗಳು ನಗಾಡ್ತಾ ಇದ್ಲು, ನೀನು ಈ ಥರ ಅಂತೀಯ, ಹೋಗಿ ದೊಡ್ಡದೇ ತಗೊಂಡು ಬರ್ತೀಯ ಅಂತ. ಯಾಕಂದರೆ ಅವಳಿಗೆ ಗೊತ್ತಲ್ಲ ನಾನು ಯಾವುದೂ ಹಂಗೆ ಅನ್ಕೋತೀನಿ. ಇನ್ನು ಸರಿ ಫ್ರೆಂಡ್ ಈ ಸಲ ನಾನು ದೇವ್ರಿಗೆ
ಅದೇ ನಾರ್ಮಲ್ ಸೀರೆನೇ ತಂದೆ. ಎಲ್ಲ ಬಾರ್ಡ್ರ್ ಸೀರೆ ಐತೆ ಫ್ರೆಂಡ್ಸ್, ನಾನು ಉಡೋದೇ ಇಲ್ಲ ಬಾರ್ಡ್ರ್ ಸೀರೆನ. ಇದು ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು, ಸಾಫ್ಟಾಗಿ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂಥರ ಚೆನ್ನಾಗೈತಲ್ಲ ಸುಮ್ಮನೆ ಏನಕ್ಕೆ ಆ ಸೀರೆ ಈ ಸೀರೆ ಅಂದ್ಬಿಟ್ಟು ಇದೇ ಸ್ಯಾರಿನ ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಎಲ್ಲ ಆಯಿತು. ಏನೋ ಆ ತಾಯಿ ನಮ್ಮವ್ವ ನಮಗೆ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ, ಅವಳಿಗೆ ಇನ್ನೂ ಚೆನ್ನಾಗಿ ಜಾಸ್ತಿ ತಂದು ಪೂಜೆ ಮಾಡೋ ಶಕ್ತಿ ಕೊಡಲಿ ಅಂತ ಬೇಡ್ಕೊಂಡಿದ್ದೀನಿ. ಆ ದೇವರು ನಿಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಎಲ್ಲರೂ ಕಷ್ಟಪಡ್ತೀವಿ, ಎಲ್ಲರೂ ಇದು ಜೀವನ ಅಂದ್ರೇ ಕಷ್ಟ ಸುಖ ಎಲ್ಲ ಹಂಚ್ಕೊಂಡು ಬದುಕಬೇಕು. ಯಾರು ಏನು ದೊಡ್ಡ ಹುಟ್ಟಿದಾಗಲೇ ಯಾರು ದೊಡ್ಡ ಶ್ರೀಮಂತರಾಗಿರಲ್ಲ. ನನ್ನ ಮನೆ ಪೂಜೆ ಇಷ್ಟು ಸರಾಗವಾಗಿ ಇಷ್ಟು ಸಂತೋಷವಾಗಿ ನಡೀತಲ್ಲ ಅನ್ನೋದೊಂದೇ ನನಗೆ ಖುಷಿ ಫ್ರೆಂಡ್ಸ್. ನಾನೇನು ಕೆಲಸಕ್ಕೆ ರಜೆ ಹಾಕಿಲ್ಲ, ಕೆಲಸನೂ ಮಾಡ್ಕೊಂಡು ನನ್ನ ಮನೇಲಿ ಪೂಜೆನೂ ತುಂಬ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್. ಯಾವುದೇ ಹಬ್ಬದಲ್ಲೂ ನಾನು ಒಂದು ರಜೆ ತಗೊಳ್ಳಲ್ಲ. ಯಾಕೆ ಅಂದರೆ ನನಗಷ್ಟು ಬೇಕಿಲ್ಲ. ಯಾಕಂದರೆ ಮಾರ್ನಿಂಗ್ 5 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಮ್ಮ ಮನೇಲಿ ಎಲ್ಲ ಪೂಜೆನೂ ಮುಗಿಸ್ತೀನಿ. ಇನ್ನು ರಜೆ ತಗೊಂಡು ಏನು ಮಾಡಬೇಕು, ಸುಮ್ಮನೆ ಏನು ಪೇಮೆಂಟ್ ಕಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಯಾವ ಹಬ್ಬಕ್ಕೂ ರಜೆ ಹಾಕಲ್ಲ. ಅಚ್ಚುಕಟ್ಟಾಗಿ ಪೂಜೆ ಮಾಡಿಬಿಟ್ಟು ನಾನು ಕೆಲಸಕ್ಕೆ ಹೋಗೋದು. ರಜೆ ಏನು ನಾನು ಹಾಕಲ್ಲ ಫ್ರೆಂಡ್ಸ್. ಇನ್ನು ಇವತ್ತಿಗೆ 3 ದಿವಸ, ಈ ಸಲನೇ ನಾವು 3 ದಿವಸ ಲಕ್ಷ್ಮೀ ಪೂಜೆ ಮಾಡಿರೋದು. ಯಾಕೆ ಅಂದರೆ ಫ್ರೆಂಡ್ಸ್, ನನ್ನ ಮನಸ್ಸಲ್ಲಿ ಏನು ಅನ್ಸಂದ್ರೆ, ಇಷ್ಟೊಂದು ಡೆಕೋರೇಷನ್ ಮಾಡಿರ್ತೀವಿ, ಇಷ್ಟೆಲ್ಲ ಖರ್ಚು ಮಾಡಿರ್ತೀವಿ, ಒಂದೇ ದಿವಸಕ್ಕೆ ಬಿಡೋ ಅವಶ್ಯಕತೆ ಏನೈತೆ, ಅದು ನಿಮ್ಮ ಇಷ್ಟ ಫ್ರೆಂಡ್ಸ್. ನೀವು ಬೇಕಾದರೆ ಒಂದೇ ದಿವಸ ಎಷ್ಟೊಂದು ಜನ ಬೆಳಗ್ಗೆ ಇಟ್ಟು ಸಂಜೆಗೆ ಕದಲಿಸ್ಬಿಡ್ತಾರೆ ಕಳಸನ. 3 ದಿವಸ ಇಟ್ಕೊಂಡ್ರು ನಾವು ಏನು ಮಾಡಬೇಕು ಮೇಯ್ನು ಅಂದರೆ ಫ್ರೆಂಡ್ಸ್, ಏನಿಲ್ಲ, ಯಾವುದೇ ಕಾರಣಕ್ಕೂ ಮನೇಲಿ ನೀವು ಮುಟ್ಟು ಮೈಲಿಗೆ ಮಾಡಬಾರ್ದು. ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮುಂದ್ಗಡೆ ಬಾಗಿಲು ಸಾರಿಸ್ಕೊಂಡು ಒಂದು ಎಂದಲು ಪಾತ್ರೆ ಇಡಬಾರ್ದು. ತಾಯಿಗೆ ಇದಾಗುತ್ತೆ, ಮೈಲಿಗೆ ಆಗುತ್ತೆ. ಮೈಲಿಗೆ ಬಟ್ಟೆ ಆದ್ರೂ ಅಷ್ಟೇ ಇದೆಲ್ಲನೂ ಮಾಡ್ಕೊಂಡು ಡೈಲಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕಷ್ಟೆ. ಆಮೇಲೆ ಡೈಲಿ ಫ್ರೆಂಡ್ಸ್ ಏನು ಗೊತ್ತಾ, ನಾನು ಡೈಲಿ ಒಂದೊಂದು ತೆಂಗಿನಕಾಯಿನ ಹೊಡೆದಿದ್ದೀನಿ. ಯಾಕೆ ಅಂದರೆ ಡೈಲಿ ದೇವ್ರಿಗೆ ಏನು ಗೊತ್ತಾ, ನಾವು ಎಡೆನೇ ಬೇರೆ ಇಟ್ಟರು ತೆಂಗಿನಕಾಯಿ ಹೊಡಿಬೇಕಲ್ಲ ಅಂದ್ಬಿಟ್ಟು ನಾನು ಡೈಲಿ ಫ್ರೆಂಡ್ಸ್ ನೋಡಿ, ಇವತ್ತು ಸಹ ತೆಂಗಿನಕಾಯಿ ಹೊಡೆದಿದ್ದೀನಿ. ಮೊನ್ನೆ ಒಂದು, ನೆನ್ನೆ ಒಂದು, ಇವತ್ತೊಂದು 3 ತೆಂಗಿನಕಾಯಿ ಫ್ರೆಂಡ್ಸ್ ಎಕ್ಸ್ಟ್ರಾನೇ ತಂದಿದ್ದೆ. ನಾನು ಇದಕ್ಕೆ ಹೋಗಿದ್ನಲ್ಲ, ಮಾರ್ಕೆಟ್ಗೆ ಹೋಗಿದ್ನಲ್ಲ, 4 ತೆಂಗಿನಕಾಯಿ ಎಕ್ಸ್ಟ್ರಾನೇ ತಂದಿದ್ದೆ. ನಾನು ಗಣೇಶ ಗೌರಿ 3 ದಿವಸ ಇಟ್ಟಾಗಲೂ ಅಷ್ಟೇ ಡೈಲಿ ಹಣ್ಣು ಕಾಯಿ ಹೊಡೆಯದೇ ನಾನು ಪೂಜೆ ಮಾಡಲ್ಲ. ಇನ್ನು ಗೌರಿ ಹಬ್ಬ ಎಲ್ಲ ಹೆಣ್ಮಕ್ಳಿಗೂ ತುಂಬ ಖುಷಿ ಥರ ಹಬ್ಬ. ಸ್ವಲ್ಪ ಜನಕ್ಕೆ ಬಾಗಿನ ಕೊಡ್ತಾರೆ, ಎಲ್ಲ ಖುಷಿ ಥರ ಅಂತ ಹಬ್ಬ ಈ ಗೌರಿ ಹಬ್ಬ, ನಿಮಗೆ ಗೊತ್ತು. ಇನ್ನು ಹಂಗಾಗಿ ಫ್ರೆಂಡ್ಸ್, ಇದೊಂದು ಡಿಸೈನ್ ಬ್ಲೌಸ್ ಈ ಥರ ಇರಲಿ ಅಂತ ನಾನು ಹೊಲಿಸ್ಕೊಂಡೆ. ಬಟನ್ ಇಟ್ಟು ಹಿಂದ್ಗಡೆ ಡಿಸೈನ್ ಆಗಿ ನಾನು ಯಾವಾಗಲೂ ರೌಂಡ್ ಇಟ್ಟೇ ಹೊಲಿಸೋದು. ಇನ್ನು ಬಟ್ಟೆ ಒಂದು ಒಣಗಾಕಿಲ್ಲ ಫ್ರೆಂಡ್ಸ್, ನನ್ನ ಮಗಳಿಗೆ ಹೇಳ್ಬಿಟ್ಟು ಹೋಗ್ತೀನಿ. ಈ 3 ದಿವಸ ಇಟ್ಟಿದ್ದು ನನಗೂ ಖುಷಿ ಆಯಿತು. ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಎಲ್ಲನೂ ಇವಾಗ ಸಾಯಂಕಾಲ ಕದಲಿಸ್ತೀವಿ. ಈಗ ನಾನು ಲಕ್ಷ್ಮಿ ಎಲ್ಲನೂ ನೋಡಿ ಕದಲಿಸಿದ್ದೀನಿ, ಏನೂ ಇಲ್ಲ. ಅದು ಇನ್ನು ನಾವು ಈ ದೀಪಗಳಿದ್ದಲ್ಲ, ಆ ದೀಪಕ್ಕೆ ಇನ್ನೇನು ಎಣ್ಣೆ ಹಾಕಲ್ಲ ಫ್ರೆಂಡ್ಸ್. ಅದು ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಉರಿದು ಆಫ್ ಆದರೆ ಮುಗೀತು. ಇನ್ನು ಆ ದೇವ್ರ ಪಾತ್ರೆ ಎಲ್ಲನೂ ನಾನು ನೀಟಾಗಿ ನಾಳೆಗೆ ಕ್ಲೀನಾಗಿ ವಾಶ್ ಮಾಡಿ ಒರೆಸಿ ಮತ್ತೆ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ದೇವ್ರ ಸಾಮಾನು ಎಲ್ಲನೂ ಫ್ರೆಂಡ್ಸ್ ನಾನು ಒಂದು ಬಾಕ್ಸ್ಗೆ ಇಡ್ತೀನಿ ಪ್ಯಾಕ್ ಮಾಡಿ. ಈ ವರ್ಷ ಏನು ಅನ್ಕೊಂಡಿದ್ದೆ, ಕ್ಲೀನಾಗಿ ಎಲ್ಲನೂ ವಾಶ್ ಮಾಡಿಬಿಟ್ಟು ಈಗ ಪೀತಾಂಬರಿ ಒಂದು ಪೌಡ್ರ್ ತಂದುಬಿಟ್ಟು ಚೆನ್ನಾಗಿ ಉಜ್ಜಿ ಕ್ಲೀನಾಗಿ ಒರೆಸಿ ಇಟ್ಟರೆ ನೆಕ್ಸ್ಟ್ ಮಂತ್ಗೆ ನಮಗೆ ನೆಕ್ಸ್ಟ್ ವರ್ಷಕ್ಕೆ ಈಸಿ ಆಗುತ್ತೆ. ನಾವು ಅರ್ಜೆಂಟ್ ಹಂಗೆ ಇಡ್ತೀವಿ, ಅದೆಲ್ಲ ಕಷ್ಟ ಆಗುತ್ತೆ. ಈ ವರ್ಷ ಫ್ರೆಂಡ್ಸ್ 1 2 3 4 ದೀಪ, ಇನ್ನು 2 ಮಾಮೂಲಿ ಅದು ಬೆಳ್ಳಿ ದೀಪ ನಾನು ದೇವ್ರ ಮನೆಗೆ ಇಡ್ತೀನಿ. ನಿಮಗೆ ಗೊತ್ತು. ಎಲ್ಲರಿಗೂ ಆ ಲಕ್ಷ್ಮಿ ಒಳ್ಳೇದು ಮಾಡಲಿ ಫ್ರೆಂಡ್ಸ್, ನನಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ದೇವರು ಯಾವ ದೋಷ ಇಲ್ಲ, ಯಾವುದಿಲ್ಲ. ಆಮೇಲೆ ಫ್ರೆಂಡ್ಸ್ ಇನ್ನೂ ಒಂದು ವಿಷಯ ಹೇಳ್ತೀನಿ. ನೀವು ದೇವ್ರ ಹತ್ರ ಎಲ್ಲ ಪೂಜೆ ಆದಮೇಲೆ ಲಾಸ್ಟಲ್ಲಿ ಕೇಳ್ಕೋಬೇಕು, ಏನಂತ ಗೊತ್ತಾ, ತಾಯಿ ನಮ್ಮದೇನಾರ ಪೂಜೆಯಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಕಣವ ಅಂತ ಕೇಳ್ಕೊಳ್ಳಿ. ಯಾಕೆ ಗೊತ್ತಾ, ಕ್ಷಮಿಸದೇ ಇರೋ ದೇವರು ಯಾವುದೂ ಇಲ್ಲ. ಅಕಸ್ಮಾತ್ ನಮ್ಮ ಪೂಜೆಯಲ್ಲಿ ಯಾವುದಾದ್ರೂ ತಪ್ಪು ಇದ್ದರೆ, ಅಕಸ್ಮಾತ್ ನಾವು ಒಂದು ಹೂವು ಹಾಕುವಾಗಲೋ ಒಂದು ಪೂಜೆ ಮಾಡೋವಾಗಲೋ ಏನಾದರೂ ಒಂದು ತಪ್ಪಿದ್ದೇ ಇರುತ್ತಲ್ಲ, ಅದಕ್ಕೆ ನೀವೇನು ಮಾಡಿ, ಏನಾದರೂ ಇದ್ದರೆ ಕ್ಷಮಿಸ್ಬಿಡವ ತಾಯಿ ಅಂತ ಕೇಳ್ಕೊಬಿಡಿ. ಅಲ್ಲಿಗೆ ಆ ತಾಯಿ ನಮ್ಮನ್ನು ಕ್ಷಮಿಸ್ತಾಳೆ, ನಮ್ಮದು ಎಲ್ಲನೂ ಕಳೀತೆ. ನೋಡಿದ್ರೆ ಫ್ರೆಂಡ್ಸ್, ಇದು ನಮ್ಮ ಲಕ್ಷ್ಮಿ ಮುಂದೆ ಲಕ್ಷ್ಮಿ ಹಬ್ಬದ ಕೊನೆಯ ವಿಡಿಯೋ. ನಮ್ಮನೆ ಲಕ್ಷ್ಮಿನ ನೀವು ಕಣ್ತುಂಬ ನೋಡ್ಕೊಬಿಡಿ. ಇದು ಲಾಸ್ಟ್ ವಿಡಿಯೋ, ಈ ದಿನದ 3ನೇ ದಿನದ ವಿಡಿಯೋ. ಇನ್ನು ಪೊಂಗಲ್ಲು ಪ್ರಸಾದದ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ನೋಡಿ, ನಮ್ಮನೆ ಲಕ್ಷ್ಮಿ ಈ ಥರ ಇತ್ತು. ಎಲ್ಲ ಪೂಜೆಯಲ್ಲಿ ಯಾವುದೂ ಇಲ್ಲ, ಯಾವ ತೊಂದರೆನೂ ಇಲ್ಲ, ಮುಗೀತು. ಇನ್ನು ಫ್ರೆಂಡ್ಸ್ ಸಾಯಂಕಾಲ ನೀಟಾಗಿ ಇದನ್ನೆಲ್ಲ ತೆಗೆದು ಹಾಸಿರೋ ಬಟ್ಟೆ ವಾಶ್ ಮಾಡಿಟ್ಟು ಬಾಳೆಕಂದು ಇದೆಲ್ಲ ತೆಗೆದು, ಇನ್ನು ಹಣ್ಣುಗಳು ಮಾಮೂಲಿ ಒಂದು ವಾರದ ತನಕ ನಾವು ಯಾವ ಹಣ್ಣು ತರಲ್ಲ. ಯಾಕಂದರೆ ಆಪಲ್ ತಂದಿದ್ದೀವಿ, ಮೋಸಂಬಿ ತಂದಿದ್ದೀವಿ, ದಾಳಿಂಬೆ ತಂದಿದ್ದೀವಿ, ಪೈನಾಪಲ್ ತಂದಿದ್ದೀವಿ. ಯಾಕಂದರೆ ನಮ್ಮ ಮನೇಲಿ ಡೈಲಿ ಜ್ಯೂಸ್ ಮಾಡೋದ್ರಿಂದ ಫ್ರೆಂಡ್ಸ್ ಹಣ್ಣೇನು ತೊಂದರೆ ಇಲ್ಲ. ಯಾಕಂದರೆ ಡೈಲಿ ಈಗ ಅದೇ ಜ್ಯೂಸ್ ಮಾಡಿದ್ರೆ ಆಯಿತು. ನಲ್ಲಿಕಾಯಿ ಒಂದು ಐತೆ, ಬೀಟ್ರೋಟ್ ಥರದ್ದು ಸ್ಟಾಪ್ ಮಾಡಿ ಈ ವಾರ ಪೂರ್ತಿ ಇದೇ ಜ್ಯೂಸ್ ಕುಡಿದ್ರೆ ಮುಗೀತು. ಹಂಗಾಗಿ ನಮ್ಮ ಹುಡುಗಿಗೆ ಹೇಳಿದ್ದೀನಿ, ನೀನು ಹಣ್ಣನ್ನು ವೇಸ್ಟ್ ಮಾಡಬೇಡ ಕಣವ, ತಿನ್ನು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದುವರೆಗೂ ನೀವು ನನ್ನ ವಿಡಿಯೋನ ತುಂಬ ತಾಳ್ಮೆಯಿಂದ ನೋಡಿಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಆ ಲಕ್ಷ್ಮೀದೇವಿ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.